ನಮಸ್ತೆ. 24/6/2024 ಸೋಮವಾರ, ಕೃಷ್ಣ ಪಕ್ಷ. ಇವತ್ತಿನ ದಿನದಲ್ಲಿ ತೃತೀಯ ಅನ್ನುವ ತಿಥಿ ಇದೆ. ರಾತ್ರಿ 1:23:19 ತಿಥಿ ಶುಭ ತಿಥಿ. ತೃತೀಯ ಆದ ನಂತರ ಬರೋದು ಚತುರ್ಥಿ. ಇವತ್ತಿನ ನಕ್ಷತ್ರ ಉತ್ತರಾಷಾಢ. ಬೆಳಗ್ಗೆಯಿಂದ 3:53:52 ಅಂದರೆ ಮಧ್ಯಾಹ್ನದವರೆಗಿದೆ. ಮಧ್ಯಾಹ್ನದವರೆಗೆ ಇವತ್ತು ಮರಣವು ಚಂಚಲವು ಕೂಡಿ ಬರೋದರಿಂದ ಶುಭ ದಿನವಲ್ಲ. ಆನಂತರ ಶ್ರವಣ ನಕ್ಷತ್ರ ಬರುತ್ತದೆ, ಅಂದರೆ ಮಧ್ಯಾಹ್ನ 3:54 ಮೇಲೆ. ಶ್ರವಣ ನಕ್ಷತ್ರ ಇವತ್ತು ಅಮೃತ ಮತ್ತು ಕಾರ್ಯಸಿದ್ಧಿಯನ್ನು ಕೊಡುತ್ತದೆ. ಆದ್ದರಿಂದಾಗಿ ಇವತ್ತು ಮಧ್ಯಾಹ್ನದ ನಂತರ ಶುಭಕರವಾಗಿದೆ, ಅಲ್ಲಿಯವರೆಗೂ ಶುಭವಲ್ಲ. ಅದೇ ಸಮಯದಲ್ಲಿ ತಿಥಿ ದಿನಪೂರ್ತಿ ಇರೋದರಿಂದ ತಿಥಿ ದೋಷವೇ ಇಲ್ಲ. ಇವತ್ತಿನ ಸೂರ್ಯೋದಯ 5:56, ಸೂರ್ಯ ಅಸ್ತಮನ ಸಂಜೆ 6:49. ಇವತ್ತಿನ ದಿನದಲ್ಲಿ ನಕ್ಷತ್ರ ಪಾದಗಳನ್ನ ನೋಡೋಣ. 5:56 10:13 ಉತ್ತರಾಷಾಢ ನಕ್ಷತ್ರ 3ನೇ ಪಾದ. ಇದು ಮಕರ ರಾಶಿಗೆ ಸೇರುತ್ತದೆ. 10:13 ಮಧ್ಯಾಹ್ನ 3:54 ಉತ್ತರಾಷಾಢ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಉತ್ತರಾಷಾಢ ನಕ್ಷತ್ರವೇ ಮುಗಿಯುತ್ತದೆ. ಮಧ್ಯಾಹ್ನ 3:54 ರಾತ್ರಿ 9:34 ಶ್ರವಣ ನಕ್ಷತ್ರ 1ನೇ ಪಾದ. ನಂತರ ಲೇಟ್ ನೈಟ್ ಅಂದರೆ ರಾತ್ರಿ 3:14 ಶ್ರವಣ ನಕ್ಷತ್ರ 2ನೇ ಪಾದ. ಆನಂತರ 3:14 ನಾಳೆಯವರೆಗೂ ಅಂದರೆ ಈ ದಿನ ರಾತ್ರಿ ಪೂರ್ತಿ ಶ್ರವಣ ನಕ್ಷತ್ರ 3ನೇ ಪಾದವಿದೆ. ಇದೇ ಶ್ರವಣ ನಕ್ಷತ್ರದ ಉಳಿದಿರೋದು ನಾಳೆಯೂ ಇರುತ್ತದೆ. ಇವತ್ತು 100% ಶುಭವನ್ನು ಅಶುಭವನ್ನು ನೋಡೋಣ. ಆದರೂ ಇದರಲ್ಲಿ ಮರಣಯೋಗ ಚಂಚಲವು ಕೂಡಿ ಬರೋದರಿಂದ 3:54 ಮೇಲೇ ಶುಭವಾಗಿದೆ. ಇನ್ನೂ ಸರಿಯಾಗಿ ಹೇಳಬೇಕು ಅಂತಂದರೆ ಮಧ್ಯಾಹ್ನ ಮೇಲೇ ಶುಭವಾಗಿರೋದು. ಆದ್ದರಿಂದಾಗಿ ಅಲ್ಲಿಯವರೆಗೆ ತಡಿಬೇಕು. ದೂರದ ಪ್ರಯಾಣನ ಎಚ್ಚರದಿಂದ ಮಾಡಿ. ಶ್ರವಣ ನಕ್ಷತ್ರ ಬಂದ ಮೇಲೆ ಎಲ್ಲವೂ ಶುಭವಾಗಿರುತ್ತೆ. ತಿಥಿ, ವಾರ, ನಕ್ಷತ್ರ ಮತ್ತು ಯೋಗವು ಚೆನ್ನಾಗಿರುತ್ತೆ ಅಂತ. ಆದ್ದರಿಂದಾಗಿ ಮಧ್ಯಾಹ್ನದ ನಂತರವೇ ಹೆಚ್ಚು ಕಮ್ಮಿ 4 ಗಂಟೆಯಿಂದ ಇಟ್ಕೋಬೋದು. 3:54 ಆದರೂ ಹೆಚ್ಚು ಕಮ್ಮಿ 4 ಗಂಟೆಯಿಂದ ಇಟ್ಕೊಳ್ಳಿ. ಆ ಸಮಯದ ಮೇಲೇ ಶುಭವಾಗಿರೋದು. ಇವತ್ತಿನ ವಿಷಯದಲ್ಲಿ ಇಷ್ಟೆಲ್ಲ ನೋಡಿದ್ವಿ ಅಂತಂದರೆ ಇನ್ನೂ ಕೆಲವು ವಿಷಯಗಳನ್ನ ನೋಡ್ಕೊಳ್ಳೋಣ. ಇಷ್ಟೆಲ್ಲ ಇದ್ದರೂ 5:56 10:13 ಉತ್ತರಾಷಾಢ ನಕ್ಷತ್ರದವರೆಗೆ ಸ್ವಲ್ಪ ದೋಷವಿರುತ್ತದೆ. ಆದರೂ ಮಿಥುನ ರಾಶಿಯವರಿಗೆ ಇವತ್ತು ದೋಷವಿದೆ. ಇವತ್ತಿನ ದಿನದಲ್ಲಿ ಶುಭವಾಗಿರುವಂಥ ಸಮಯ 12:24 12:46. ಇದರಲ್ಲಿ ಒಳ್ಳೆಯ ಕಾರ್ಯಗಳು ಮಾಡೋಕ್ಕೆ ಸಮಯ ಅಂತಂದರೂ ಮರಣ ಯೋಗವಿದೆ, ಚಂಚಲವಿದೆ, ಇದೆಲ್ಲ ನೋಡ್ಕೋಬೇಕು. ಮಧ್ಯಾಹ್ನ 1:42 ಸಂಜೆ 7:38 ಶುಭವಾಗಿದೆ. ಇದರಲ್ಲಿ 4 ಗಂಟೆ ಮೇಲೆ ಶುಭ ಅಂತ ತಿಳ್ಕೋಬೇಕು. ಮಧ್ಯಾಹ್ನ 12:24 12:46 ಇದು ಒಂದು ಶುಭ ಸಮಯ. ಮಧ್ಯಾಹ್ನ 1:42 ಸಂಜೆ 7:38 ಒಂದು ಶುಭ ಸಮಯ. ಮಧ್ಯಾಹ್ನ 12:24 12:46 ಇದು ಒಂದು ಶುಭ ಸಮಯ. ಇದರಲ್ಲಿ ಇಷ್ಟು ಸಮಯವೇ ಶುಭ ಸಮಯ ಅಂತ. ಆದರೂ ನಾವು ನೋಡುವಂಥದ್ದು ಮಧ್ಯಾಹ್ನ ಮೇಲೆ ಶುಭವಾಗಿರೋದರಿಂದ ಇವತ್ತಿನ ದಿನ ನಾವು ಹೇಳಿದಂತೆ 4 ಗಂಟೆ ಮೇಲೆ 7:38 ಸಂಜೆಯವರೆಗೂ ಶುಭವಾಗಿದೆ. ಹಂಗಾಗಿ ಈ ಸಮಯವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಬರುವ ಇನ್ನೊಂದು ಸಮಯ ರಾತ್ರಿ 9:13 12:20 ಮಧ್ಯರಾತ್ರಿವರೆಗೂ ಶುಭವಾಗಿದೆ. ರಾತ್ರಿ 1:48 ಮೇಲೆ 5:14 ಶುಭವಾಗಿದೆ. ಇದೆಲ್ಲ ಶುಭ ಸಮಯಗಳು. ಆದರೂ ನಾವು ಕೊಟ್ಟಿರೋದರಲ್ಲಿ ಸಂಜೆ 4 ಗಂಟೆ ಮೇಲೆ ಶುಭವಾಗಿ ಯಾವ ಸಮಯ ಅಂತ ಹೇಳಿದೀವೋ ಆ ಸಮಯದಲ್ಲಿ ಏನಾದರೂ ಶುಭ ಕಾರ್ಯ ಮಾಡಬಹುದು.
ಅದರಲ್ಲಿ ಇವತ್ತು ಕರಗುವ ಚಂದ್ರನಾಗಿರೋದರಿಂದ ಕೃಷ್ಣ ಪಕ್ಷವಾಗಿ ಆಗಿರೋದರಿಂದ ಮುಹೂರ್ತ ಕಾರ್ಯಗಳು ಪಂಚಮಿವರೆಗೂ ಮಾಡ್ಬೋದು. ಪಂಚಮಿಗೆ ಇನ್ನೂ 2 ದಿನ ಇದೆ. ಇವತ್ತು ಸಾಯಂಕಾಲ ಮೇಲೆ ಮಾಡುವಂಥ ಕಾರ್ಯಗಳನ್ನು ಮಾಡಿ. ಈ ರೀತಿ ಇವತ್ತಿನ ವಿಷಯವನ್ನು ನೋಡಿದ್ವಿ. ಇನ್ನು ತಾರಾ ಮತ್ತು ಚಂದ್ರಬಲವನ್ನು ನೋಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ಮಧ್ಯಾಹ್ನ 3:54ವರೆಗೂ ವಿಪತ್ತಿದೆ, ಎಚ್ಚರವಾಗಿರಬೇಕಾಗ್ತದೆ. ಆ ನಂತರ ಪರವಾಗಿಲ್ಲ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಸಂಪತ್, ಕೆಲಸ ಕಾರ್ಯಗಳ ಅಭಿವೃದ್ಧಿ ಇದೆಲ್ಲ ಮಧ್ಯಾಹ್ನ 3:54ವರೆಗಿದೆ. ಆಮೇಲೆ ಸರಿಯಾಗಿಲ್ಲ. ಕೃತಿಕಾ ನಕ್ಷತ್ರ ಮೇಷರಾಶಿ 1ನೇ ಪಾದ ನಿಮಗೆ ಮಧ್ಯಾಹ್ನ 3:54ನ ಮೇಲೆ ಹಣಕಾಸಿನ ಹೆಚ್ಚಿನ ವರಮಾನ, ಕೆಲಸ ಕಾರ್ಯಗಳು ಕೂಡ ಅಭಿವೃದ್ಧಿ ಇದೆಲ್ಲ ಬಂದು ಸೇರುತ್ತದೆ. ಕೃತಿಕಾ ನಕ್ಷತ್ರ ವೃಷಭ ರಾಶಿ 2, 3, 4ನೇ ಪಾದಗಳು ಮಧ್ಯಾಹ್ನ 3:54ನ ಮೇಲೆ ಹೆಚ್ಚು ಕಮ್ಮಿ 4 ಗಂಟೆಯಿಂದ ಇಟ್ಕೊಳ್ಳಿ. ಅಲ್ಲಿಂದ ಸಂಪತ್ತು, ಸ್ವಲ್ಪ ಕಾರ್ಯತಡೆಗಳು ಉಂಟು. ರೋಹಿಣಿ ನಕ್ಷತ್ರ ವೃಷಭ ರಾಶಿ ಪರಮ ಮಿತ್ರಧಾರೆಯಾಗಿ ಮಧ್ಯಾಹ್ನದವರೆಗೆ ಇದೆ. ಆನಂತರ ಶುಭಕರವಾಗಿಲ್ಲ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ 1 ಮತ್ತು 2ನೇ ಪಾದಗಳು ಮಿತ್ರ, ಪರಮ ಮಿತ್ರ ಅಂತ ಇವತ್ತು ದಿನಪೂರ್ತಿ ಚೆನ್ನಾಗಿದೆ. ಆದ್ದರಿಂದ 4 ಗಂಟೆ ಮೇಲೆ ಶುಭವಾಗಿರೋದರಿಂದ ಆ ಸಮಯದಲ್ಲಿ ಮಾಡುವಂಥದ್ದನ್ನು ಮಾಡಿಕೊಳ್ಳಿ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ 3 ಮತ್ತು 4ನೇ ಪಾದಗಳು ದಿನಪೂರ್ತಿ ಚೆನ್ನಾಗಿದೆ. ಆರೋಗ್ಯ ಮಾತ್ರ ಸ್ವಲ್ಪ ಮೇಂಟೈನ್ ಮಾಡ್ಕೋಬೇಕು. ಆರುದ್ರ ನಕ್ಷತ್ರ ಮಿಥುನ ರಾಶಿ ಖಂಡಿತ ಮಿತ್ರಧಾರೆ ಇದೆ, ಆದರೆ ಅದು ಸಂಜೆ 4 ಗಂಟೆ ಮೇಲೆ ಅಂತ ಇಟ್ಕೊಳ್ಳಿ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ 1, 2, 3 ಪಾದಗಳು ಅನುಕೂಲವಿದೆ. ಇದು ಮಧ್ಯಾಹ್ನದವರೆಗೂ. ಆ ನಂತರ ಶುಭಕರವಾಗಿಲ್ಲ. ಆದ್ದರಿಂದ ಎಚ್ಚರ. ಪುನರ್ವಸು ನಕ್ಷತ್ರ 4ನೇ ಪಾದ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದವರಿಗೆ ಅನುಕೂಲವೂ ಸುಖವೂ ಉಂಟು ಮಧ್ಯಾಹ್ನದವರೆಗೂ, ಅಂದರೆ 3:54ವರೆಗೂ. ಆ ನಂತರ ಟೆನ್ಷನ್ ಇದೆ, ಕಡಿಮೆ ಮಾಡಿಕೊಳ್ಳಿ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಖಂಡಿತ ಮಧ್ಯಾಹ್ನದ ಮೇಲೆ ಶುಭಕರವಾಗಿದೆ. ಅನುಕೂಲವು ಸುಖ ಅಭಿವೃದ್ಧಿಯೂ ಇದೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದವರಿಗೆ ಇವತ್ತು ಕ್ಷೇಮವು ಸುಖವು ಮಧ್ಯಾಹ್ನದವರೆಗಿದೆ. ಮಧ್ಯಾಹ್ನ ಮೇಲೆ ಅಷ್ಟೊಂದು ಚೆನ್ನಾಗಿಲ್ಲ. ಆದರೂ ನಿಮ್ಮ ಮನೆಯಲ್ಲಿರುವವರ ಬೇರೆ ಬೇರೆ ನಕ್ಷತ್ರದವರ ಜಾತಕ ನೋಡಿ, ನಕ್ಷತ್ರ ನೋಡಿ ಮಾಡುವಂಥದ್ದನ್ನು ಮಾಡಬಹುದು. ಏಕೆಂತಂದರೆ ನಿಮಗೂ ಸುಖವಾಗಿಲ್ಲ ಅಷ್ಟೇ. ನಂತರ ನೋಡುವಂಥದ್ದು ಮಖ ನಕ್ಷತ್ರ ಸಿಂಹರಾಶಿ ವಿಪತ್ತು ಉಂಟು ಸಂಜೆಯವರೆಗೂ, ಅಂದರೆ 4 ಗಂಟೆವರೆಗೂ. ಆ ನಂತರನೇ ಸುಖವಾಗಿರೋದು. ಪುಬ್ಬ ನಕ್ಷತ್ರ ಸಿಂಹರಾಶಿ ಸಂಪತ್, ಶತ್ರುನಾಶ ಇದೆಲ್ಲ 3:54ವರೆಗಿದೆ. ಆಮೇಲೆ ಸಮಯ ಸರಿಯಾಗಿಲ್ಲ, ಉತ್ತಮವಾಗಿಲ್ಲ. ಉತ್ತರ ನಕ್ಷತ್ರ 1ನೇ ಪಾದ ಜನ್ಮತಾರೆಯು ಶತ್ರುನಾಶವು ಮಧ್ಯಾಹ್ನದವರೆಗೂ. ಆದರೂ ನಿಮಗೆ ಶುಭ ಸಮಯ ಅಂತಂದರೆ ಮಧ್ಯಾಹ್ನ 4 ಗಂಟೆ ಮೇಲೆ ನಾಳೆಯವರೆಗೂ. ಉತ್ತರ ನಕ್ಷತ್ರ ಕನ್ಯಾ ರಾಶಿ 2, 3, 4ನೇ ಪಾದಗಳಲ್ಲಿ ಹುಟ್ಟಿದವರಿಗೆ ಇವತ್ತಿನ ದಿನ ಪ್ರಕಾರ ಜನ್ಮತಾರೆ ತಲೆ ಸ್ನಾನ ಮಾಡಿ ದೇವರಲ್ಲಿ ಪೂಜೆ ಮಾಡಿಕೊಳ್ಳಿ. ಮಧ್ಯಾಹ್ನದ ಮೇಲೆ ಅಂದರೆ ಸಂಜೆ 4 ಗಂಟೆಯ ಮೇಲೆ ಸಂಪತ್ತಿದೆ. ಆದ್ದರಿಂದ ಮಧ್ಯಾಹ್ನ ಮೇಲೇ ಶುಭವಾಗಿರೋದು. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಪರಮ ಮಿತ್ರತಾರೆ. ಆದ್ದರಿಂದ ಮಿತ್ರರಿಂದಾಗಿ ಸಹಾಯ, ಅವರಿಂದ ಅನುಕೂಲ ಇದೆಲ್ಲ ಉಂಟು. ನಂತರ ಅಂತಂದರೆ ಯಾವತ್ತೂ ಒಂದು ಟೈಮ್ ನೋಡೋದಾದರೂ ಒಂದು ನಕ್ಷತ್ರ ಮುಗಿದು ನೆಕ್ಸ್ಟ್ ನಕ್ಷತ್ರವನ್ನು ನೋಡ್ಕೋಬೇಕು. ಶ್ರವಣ ನಕ್ಷತ್ರ ಬರುವ ಸಮಯದಲ್ಲಿ ಅಂದರೆ ಮಧ್ಯಾಹ್ನ 3:54ನ ಮೇಲೆ ಜನ್ಮತಾರೆಯು ಕಾರ್ಯವಿಘ್ನವೂ ಇದೆ. ನೂತನ ಕಾರ್ಯಗಳನ್ನ ಏನು ಮಾಡೋಕ್ಕೋಗಬೇಡಿ, ಹಳೆಯದನ್ನು ಕಂಟಿನ್ಯೂ ಮಾಡ್ಬೋದು. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ಮಿತ್ರಧಾರೆ ಇದೆ, ಪರಮ ಮಿತ್ರಧಾರೆ. ಇವತ್ತು ದಿನಪೂರ್ತಿ ಚೆನ್ನಾಗಿರುತ್ತದೆ, ಅದರಿಂದ ಅಷ್ಟೊಂದು ದೋಷಗಳಿಲ್ಲ. ಚಿತ್ತಾ ನಕ್ಷತ್ರ ತುಲಾರಾಶಿ ಮಿತ್ರಧಾರೆ, ರೋಗ ಭಯ ಮಧ್ಯಾಹ್ನದವರೆಗೂ. ಆ ನಂತರ ಪರಮ ಮಿತ್ರಧಾರೆ, ರೋಗ ಭಯ, ಆರೋಗ್ಯ ಮಾತ್ರ ಗಮನ ಕೊಡಿ. ಶ್ರವಣ ನಕ್ಷತ್ರ ಬಂದ ಮೇಲೆ ಅಂದರೆ 3:54ನ ನಂತರ ಪರಮ ಮಿತ್ರ ತಾರೆಯಾಗಿದೆ, ಆದರೂ ಆರೋಗ್ಯದ ವಿಷಯವೇ ಹೆಚ್ಚಾಗಿ ಗಮನ ಕೊಡಬೇಕು. ಸ್ವಾತಿ ನಕ್ಷತ್ರ ತುಲಾರಾಶಿ ಟೆನ್ಷನ್ ಇದೆ, ರೋಗ ಭಯವಿದೆ, ಎಚ್ಚರವಾಗಿರಿ 4 ಗಂಟೆವರೆಗೂ. ಆ ನಂತರ ಮಿತ್ರಧಾರೆ ಇದೆ, ಆದರೂ ಆರೋಗ್ಯದ ವಿಷಯದಲ್ಲಿ ಗಮನ ಕೊಡಲೇಬೇಕು. ವಿಶಾಖ ನಕ್ಷತ್ರ ತುಲಾರಾಶಿ 1, 2, 3ನೇ ಪಾದಗಳಲ್ಲಿ ಹುಟ್ಟಿದವರಿಗೆ ಅನುಕೂಲ ಇದೆ. ಇದು ಸಂಜೆ 4 ಗಂಟೆವರೆಗೂ. ಆ ನಂತರ ಸಮಯ ಉತ್ತಮವಾಗಿಲ್ಲ, ಊಟ ತಿಂಡಿಯಲ್ಲಿ ಮೇಂಟೈನ್ ಮಾಡಿಕೊಳ್ಳಿ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಅನುಕೂಲವು ದ್ರವ್ಯ ಲಾಭವು ಮಧ್ಯಾಹ್ನದವರೆಗೆ ಇರುತ್ತದೆ, ಅಂದರೆ 4 ಗಂಟೆವರೆಗೆ ಇರುತ್ತದೆ. ಆ ನಂತರ ಟೆನ್ಷನ್
ಆದ್ದರಿಂದ ಟೆನ್ಷನ್ನ ಕಡಿಮೆ ಮಾಡಿಕೊಳ್ಳಲೇಬೇಕು. ಬಿ ಪಿ ಮಾತ್ರೆಗಳನ್ನ ಸರಿಯಾಗಿ ಹಾಕೊಳ್ಳಿ. ನಂತರ ನೋಡುವಂಥದ್ದು ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ. ಪ್ರತ್ಯೇಕ ತಾರೆ ಅಂದರೆ ಅನುಕೂಲವಿಲ್ಲದ ದಿನ ಸಮಯವಿದು. ಸಂಜೆ 3:54ವರೆಗೂ ಸರಿಯಾಗಿ ಹೇಳಬೇಕು ಅಂತಂದರೆ. ಆಮೇಲೆ ಅನುಕೂಲವಾಗಿದೆ, ಲಾಭವೂ ಇದೆ, ತೊಂದರೆಗಳಿಲ್ಲ. ನಂತರ ನೋಡುವಂಥದ್ದು ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ. ಕ್ಷೇಮವೂ ಲಾಭವೂ ಇದೆ ಸಂಜೆ 4 ಗಂಟೆವರೆಗೂ. ಆನಂತರ ಶುಭಕರವಾಗಿಲ್ಲ, ಅಶುಭ ದಿನ. ನಂತರ ಮೂಲ ನಕ್ಷತ್ರ, ಧನುಸು ರಾಶಿ. ಏಟು ಗಾಯಗಳು, ಆಸ್ಪತ್ರೆ ಖರ್ಚುಗಳೆಲ್ಲ ಬರುತ್ತದೆ. ಎಚ್ಚರವಾಗಿದ್ದರೆ ಅವಾಯ್ಡ್ ಮಾಡಬಹುದು. ಸಂಜೆ 4 ಗಂಟೆಯ ಮೇಲೆ ಕ್ಷೇಮವು, ಅದೇ ಸಮಯದಲ್ಲಿ ಧನಹಾನಿಯೂ ಉಂಟು. ಪೂರ್ವಾಷಾಢ ನಕ್ಷತ್ರ, ಧನುಸು ರಾಶಿ. ಸಂಪತ್ತು, ಆದರೂ ಧನಹಾನಿನೂ ಒಂದು ಸಬ್ಜೆಕ್ಟ್ ಇರೋದರಿಂದ ಎಚ್ಚರವಾಗಿಟ್ಕೊಳ್ಳಿ. ಇವತ್ತು ಹೆಚ್ಚಾಗಿ ಖರ್ಚು ಮಾಡೋಕ್ಕೆ ಹೋಗಬೇಡಿ, ಇನ್ನೊಂದು ದಿನ ನೋಡೋಣ. ನಂತರ ನೋಡುವಂಥದ್ದು ಉತ್ತರಾಷಾಢ ನಕ್ಷತ್ರ, ಧನುಸು ರಾಶಿ. 1ನೇ ಪಾದ. ಜನ್ಮತಾರೆಯೂ ಧನಹಾನಿಯೂ ಉಂಟು. ಹಾಗಾಗಿ ಮಧ್ಯಾಹ್ನದ ಮೇಲೆ ಸಂಪತ್ತು ಅಂತಿದೆ, ಆದರೂ ಭದ್ರವಾಗಿಟ್ಕೊಳ್ಳಿ. ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿ. ಜನ್ಮತಾರೆಯು ಶರೀರ ಸುಖವೂ ಉಂಟು. ಇದು 4 ಗಂಟೆವರೆಗೂ. ಆನಂತರ ಸಂಪತ್ತಿದೆ, ಹೆಚ್ಚಿನ ವರಮಾನ ಇದೆ, ಶರೀರ ಸುಖವೂ ಉಂಟು. ಶ್ರವಣ ನಕ್ಷತ್ರ, ಮಕರ ರಾಶಿ. ಪರಮ ಮಿತ್ರ ಧಾರೆಯು ಶರೀರ ಸುಖವು ಮಧ್ಯಾಹ್ನದವರೆಗೂ ಅಂದರೆ 3:54ವರೆಗಿದೆ. ಆನಂತರ ಸಮಯ ಅಷ್ಟೊಂದು ಉತ್ತಮವಾಗಿಲ್ಲ, ಆದರೂ ತುಂಬ ತೊಂದರೆ ಅಂತಲ್ಲ, 50% ಮೇಲೆ ಚೆನ್ನಾಗಿದೆ. ಧನಿಷ್ಠ ನಕ್ಷತ್ರ, ಮಕರ ರಾಶಿ. ಮಿತ್ರಧಾರೆಯು ಶರೀರ ಸುಖವೂ ಉಂಟು. ಇದು ಮಧ್ಯಾಹ್ನದವರೆಗೂ ಅಂದರೆ ಸಂಜೆ 4 ಗಂಟೆವರೆಗೂ. ಆನಂತರ ಪರಮ ಮಿತ್ರಧಾರೆಯು ಶರೀರ ಸುಖವೂ ಉಂಟು. ಹಂಗಾಗಿ ದಿನ ಪರವಾಗಿಲ್ಲ. ಧನಿಷ್ಠ ನಕ್ಷತ್ರ, ಕುಂಭರಾಶಿ. ಮಿತ್ರಧಾರೆ, ಧನವ್ಯಯ ಇಷ್ಟೆಲ್ಲ ಇರುತ್ತದೆ 4 ಗಂಟೆವರೆಗೂ. ಆನಂತರ ಪರಮ ಮಿತ್ರಧಾರೆಯು ಸ್ವಲ್ಪ ಖರ್ಚುಗಳು ಉಂಟಷ್ಟೇ. ಶತಭಿಷ ನಕ್ಷತ್ರ, ಕುಂಭರಾಶಿ. ಟೆನ್ಷನ್ ಇದೆ, ವ್ಯಯಗಳಿದೆ, ಇದನ್ನು ಅವಾಯ್ಡ್ ಮಾಡಿ. ಆಮೇಲೆ 4 ಗಂಟೆ ಮೇಲೆ ಮಿತ್ರಧಾರೆಯು ಅನುಕೂಲವೂ ಉಂಟು. ಪೂರ್ವ ಭಾದ್ರಪದ ನಕ್ಷತ್ರ, ಕುಂಭರಾಶಿ. ಅನುಕೂಲದ ತಾರೆ, ಸ್ವಲ್ಪ ವ್ಯಯವಿದೆ. ಇದೆಲ್ಲ 4 ಗಂಟೆವರೆಗೂ. ಆನಂತರ ಸಮಯ ಉತ್ತಮವಾಗಿಲ್ಲ. ಪೂರ್ವ ಭಾದ್ರಪದ ನಕ್ಷತ್ರ, ಮೀನರಾಶಿ. 4ನೇ ಪಾದ. ಅನುಕೂಲವು, ಇಷ್ಟಾರ್ಥ ಸಿದ್ಧಿಯು 4 ಗಂಟೆವರೆಗಿದೆ. ಆನಂತರ ಟೆನ್ಷನ್ ಇದೆ, ಟೆನ್ಷನ್ ಬಿಟ್ಬಿಡಿ. ಉತ್ತರ ಭಾದ್ರಪದ ನಕ್ಷತ್ರ, ಮೀನರಾಶಿ. 4 ಗಂಟೆ ಮೇಲೆ ಶುಭಕರವಾಗಿದೆ, ಇಷ್ಟಾರ್ಥ ಸಿದ್ಧಿಯೆಲ್ಲ ಇರುತ್ತದೆ. ಹಂಗಾಗಿ ದೇವರ ಅನುಗ್ರಹವಿರುತ್ತದೆ ಇವತ್ತು. ರೇವತಿ ನಕ್ಷತ್ರ, ಮೀನರಾಶಿ. ಕ್ಷೇಮವು, ಇಷ್ಟಾರ್ಥ ಸಿದ್ಧಿಯು ಸಂಜೆ 4 ಗಂಟೆವರೆಗಿದೆ. ಆನಂತರ ಸಮಯ ಉತ್ತಮವಾಗಿಲ್ಲ. ನೋಡಿಕೊಂಡು ನಿಮ್ಮ ಕೆಲಸಗಳನ್ನು ಮಾಡಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ. ಇನ್ನು ಮುಂದೆ ವಿಡಿಯೋ ಹಾಕೋಣ ಅಂತಿದ್ದೀವಿ, ನೋಡೋಣ. ಅದರ ಸಮಯ ಸಂದರ್ಭಗಳೆಲ್ಲ ಸೇರಬೇಕು.